ವೀಕ್ಷಕರೇ ನಮಸ್ಕಾರ. ಪಾಸಿಟಿವ್ ಪಲ್ಸ್ ಗೆಲುವಿನತ್ತ ಪಯಣ ಈ ವಿಶೇಷ ಕಾರ್ಯಕ್ರಮ ಇವತ್ತಿನಿಂದ ಶುರುವಾಗ್ತಾ ಇದೆ. ಈ ಕಾರ್ಯಕ್ರಮದ ಉದ್ದೇಶ ಸಾಧಕರ ಬದುಕಿನ ತೆರೆದಿಡ್ತಾ ಜನರಿಗೆ ಒಂದು ಇನ್ಸ್ಪೈರ್ ಮಾಡುವಂಥದ್ದು, ಸಾಧ್ಯವಾದಷ್ಟು ಪಾಸಿಟಿವಿಟಿಯನ್ನು ಬೆಳೆಸುವಂಥದ್ದು. ಈಗ ಇವತ್ತಿನ ಗೆಸ್ಟ್ ಬಗ್ಗೆ ಹೇಳೋದಾದರೆ, ಗೆಸ್ಟ್ಗಿಂತ ಹೇಳೋಕ್ಕಿಂತ ಮುಂಚಿತವಾಗಿ ಒಂದೊಂದೇ ಸಿನಿಮಾಗಳನ್ನು ನೆನಪು ಮಾಡ್ತಾ ಹೋದರೆ, ತರ್ಲೆ ನನ್ನ ಮಗ, ಇದೇನು ಈ ಥರ ಕಾಮಿಡಿ ಇದೆಯಲ್ಲ ಅಂತ ನೋಡ್ತಾ ನೋಡ್ತಾ ಡೌರಿ ಕೇಸ್ ಬಗ್ಗೆ ಇವ್ರು ಮಾತನಾಡ್ತಾ ಇದ್ದಾರೆ, ಏನೋ ಅವ್ರು ಒಬ್ಬ ಸಮಾಜ ಸುಧಾರಕ ಆಗುವಂಥದ್ದು ಏನೋ ಲಕ್ಷಣಗಳಿರುವಂಥ ವ್ಯಕ್ತಿಯನ್ನು ಏನೋ ಡೈರೆಕ್ಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ನೋಡ್ತಾ ನೋಡ್ತಾ ಉಶ್ ಅಂತಾರೆ. ಏನಪ್ಪ ಈ ಉಶ್ ಅಂತ ಇದ್ದಾರೆ ಇವರು, ಏನು ಮಾತಾಡೋದೇ ಬೇಡವಾ ಅಂತಂದರೆ, ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಹೋದರೆ ಅಲ್ಲಿ ಲಸ್ಟ್ ಇದೆ, ಲವ್ ಇದೆ, ಮತ್ತು ಗ್ರೀಡ್ ಇದೆ. ಮನುಷ್ಯನ ಬೇಸಿಕ್ ಇನ್ಸ್ಟಿಂಕ್ಟ್ಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು. ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾರೆ. ಓಂ ಅಂತ ಬರ್ತಾರೆ ಸಡನ್ನಾಗಿ, ಎಲ್ಲಿ ನೋಡಿದ್ರು ರಕ್ತ, ಏನಿದಿಷ್ಟು ರಕ್ತಪಾತ ಮಾಡ್ತಿದ್ದಾರೆ ಅಂದರೆ ಶಾಂತಿ ರಕ್ತ ಇಲ್ಲದೆ ಸಿಗೋದಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಅದೇ ಥರ ಮಧ್ಯದಲ್ಲಿ ಆಪರೇಷನ್ ಅಂತ ಬರುತ್ತೆ. ಒಂದು ಪೊಲಿಟಿಕಲ್ ಆಗಿ ಹೇಗೆ ಒಂದು ರೆವಲ್ಯೂಷನನ್ನು ತರಬೇಕು ಅನ್ನುವಂಥ ಪ್ರಯತ್ನದ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ. ಆಗ ಇವರು ಪೊಲಿಟಿಕಲ್ ರೆವಲ್ಯೂಷನ್ ಅಂತ ಅನಿಸ್ತಾ ಹೋಗುತ್ತೆ. ಅದಾದಮೇಲೆ ಬರುತ್ತೆ ನೋಡಿ ಎ ಅಂತ ಬರುತ್ತೆ, ಡುವಾಲಿಟಿ. ನಾವೆಲ್ಲ ನೋಡ್ತಾ ಇದ್ವಿ, ಅದ್ವೈತ ಅಥವಾ ದ್ವೈತದ ಬಗ್ಗೆ ನೋಡ್ತಾ ಇರ್ತೀವಿ. ಮನುಷ್ಯನಲ್ಲಿರ್ತಕ್ಕಂಥ ಗುಣಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾ ಪಾಸ್ಟ್, ಪ್ರೆಸೆನ್ಸ್ ಮತ್ತು ಫ್ಯೂಚರನ್ನು ಕನೆಕ್ಟ್ ಮಾಡ್ತಾ ಹೋಗುವಂಥದ್ದು. ಈ ವ್ಯಕ್ತಿ ಫಿಲಾಸಫರ್ ಏನಾದರೂ ಇರ್ಬೋದಾ, ಏನು ಈ ಥರ ಎಲ್ಲ ತಲೆ ಯೋಚನೆ ಮಾಡ್ತಿದ್ದಾರೆ ಬುದ್ಧಿವಂತರಿಗೆ ಅಂತ ಬಂದು ಪ್ರತಿಯೊಬ್ಬ ಮನುಷ್ಯನ ಹೃದಯವನ್ನು ಮುಟ್ತಾ ಇದ್ದಾರಲ್ಲ ಈ ವ್ಯಕ್ತಿ ಅಂತೇಳಿ ಅನ್ನಿಸ್ತಾ ಹೋಗುತ್ತೆ. ಉಪೇಂದ್ರ ಅನ್ನುವಂಥ ಸಿನಿಮಾ ಬರುತ್ತೆ. ಆ ಉಪೇಂದ್ರ ಅನ್ನುವಂಥ ಸಿನಿಮಾ ನೋಡ್ತಾ ಹೋದರೆ ಅದರಲ್ಲಿ 3 ವ್ಯಕ್ತಿಗಳು, ಏನು ಹುಡುಗಿರು ಈ ಥರ ನಡೆಸ್ಕೋತಾರೆ ಇವರು, ಒಂದು ನೈಟ್ ನನಗೆ ಬೇಕು ಅಂತಾರೆ ಕೀರ್ತಿನ. ಅವಾಗ ನೋಡ್ತಾ ಹೋಗೋದಾದರೆ ಅದರಲ್ಲಿ ಅನಿಸುತ್ತೆ, ಕೀರ್ತಿ ಅಂದರೆ ಇಲ್ಲಿ ಹುಡುಗಿ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಗೂ 3 ಪ್ರಮುಖವಾದಂಥ ನೀಡ್ಸ್ ಇರುತ್ತೆ. ಆ ನೀಡ್ಸ್ಗಳನ್ನು ನೋಡ್ತಾ ನೋಡ್ತಾ ಎಕ್ಸ್ಪ್ಲೋರ್ ಮಾಡ್ತಾ ಹೋದಾಗ ಕೊನೆಗೂ ಕೂಡ ಶಾಂತಿ ಸಿಗಬೇಕಾದ್ರೆ ಮತ್ತೆ ಒಂಟಿ ಆಗಬೇಕು. ಇಲ್ಲಿ ನಾನು ಅಂದ್ಕೊಂಡೆ, ನಾನು ಅಂದರೆ ಏನು, ಅಹಮ್ಮಿಂದ ಕೀರ್ತಿ, ಸ್ವಾತಿ, ಅದೇ ಥರವಾಗಿ ರತಿ, ಎಲ್ಲವೂ ಇಂದನೂ ಬೀಳ್ತಾ ಮನುಷ್ಯ ಏನಾಗ್ತಾನೆ ಕೊನೆಗಂತ ತೋರಿಸ್ತಾ ಹೋಗ್ತಾರೆ. ಅದಾದಮೇಲೆ ಸೂಪರ್ ಅಂತ ಬಂದು ಇಡೀ ಒಂದು ಪೊಲಿಟಿಕಲ್ ಸಿನಾರಿಯೋನೇ ಹೇಗೆ ಚೇಂಜ್ ಮಾಡ್ಬೋದು ಅಂತ ತೋರಿಸ್ತಾ ಹೋಗ್ತಾರೆ. ಆಮೇಲೆ ನೀನು ಅಂತ ಬರ್ತಾರೆ, ನಾನು ನೀನು ಅಂತ ಬರ್ತಾರೆ. ಇವರನ್ನು ನೋಡ್ತಾರೆ. ಈ ಪರ್ಸೆಪ್ಷನ್ಸ್ಗಳಲ್ಲಿ ನಾವು ನೋಡ್ತಾ ಹೋದರೆ ಇವೆಲ್ಲವೂ ನಮಗೆ ಒಂದೊಂದು ಪರ್ಸೆಪ್ಷನ್ಸ್ ಕಾಣ್ತಾ ಹೋಗುತ್ತೆ. ಅದೇ ಥರವಾಗಿ ರಾಜಕೀಯ ವಿಚಾರಕ್ಕೆ ಬಂದಾಗಲೂ ಕೂಡ ಒಂದು ಕಡೆ ರಾಜಕೀಯ ಅಂತಾರೆ, ಇನ್ನೊಂದು ಕಡೆ ಸಮಾಜ ಸೇವೆ ಇರುತ್ತೆ, ಮತ್ತೊಂದು ಕಡೆ ಪ್ರಜಾಕೀಯ ಅಂತ ಹೊರಡ್ತಾರೆ. ಇವ್ರು ಯಾರಪ್ಪ ಇವರು? ಪರ್ಸೆಪ್ಷನಲ್ಲೇ ನಮಗೆ ಹೀಗೆ ಅನ್ನಿಸ್ತಾ ಇದೆ, ರಿಯಾಲಿಟಿಯಲ್ಲಿ ಏನಿದ್ದಾರೆ ಸರ್? ನಮ್ಮ ಪರ್ಸೆಪ್ಷನ್ ನಾನು ನಿಮಗೆ ಹೇಳಿದೆ, ರಿಯಾಲಿಟಿ ಏನು ಸರ್? ನೋಡಿ ಇಷ್ಟೇ. ಸೊ ಹೇಗಿದೆ ಈ ಒಂದು ಪಯಣವನ್ನು ನೋಡ್ತಾ ಹೋದಾಗ ನಿಮ್ಮ ಪ್ರತಿಯೊಂದು ವಿಡಿಯೋಗಳು ಇವತ್ತು ವೈರಲ್ ಆಗುತ್ತೆ, ದೇಶ ವಿದೇಶದಲ್ಲಿ ಜನ ಮಾತನಾಡ್ತಾರೆ, ಈಗ ಅರ್ಥ ಆಗ್ತಾ ಇದೆ ಅಂತಾರೆ. ಅಂದರೆ ಫ್ಯೂಚರಿಸ್ಟಿಗೆ ತುಂಬ ಹೋಗ್ಬಿಟ್ಟಿದ್ರ ಅಂತ ಅನ್ಸುತ್ತಾ, ಅಥವಾ ವಾಸ್ತವನೇ ಫ್ಯೂಚರ್ ಆಗಿರುತ್ತಾ? ವಾಸ್ತವನೇ ಇಲ್ಲ, ಯಾವಾಗಲೂ ಏನಂದರೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಏನಂದರೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇರಬೇಕು, ಆ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಪ್ರೆಸೆಂಟಲ್ಲಿ ಕೆಲಸ ಮಾಡಬೇಕು, ಫ್ಯೂಚರ್ ಚೆನ್ನಾಗಿರುತ್ತೆ, ಡ್ರೀಮ್ಸ್ ಇರಬೇಕು ಫ್ಯೂಚರ್ ಬಗ್ಗೆ ಅಂತ. ಇದು 3 ಮನುಷ್ಯನ ಜೀವನ ಅಲ್ವಾ? ಪ್ರತಿಯೊಂದು ಜೀವನದಲ್ಲಿ ನಡೆದ ಘಟನೆಗಳು ನಮಗೊಂದು ಎಕ್ಸ್ಪೀರಿಯನ್ಸ್ ಕೊಡ್ತಾ ಹೋಗುತ್ತೆ. ಆ ಒಂದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಪ್ರೆಸೆಂಟಲ್ಲಿ ಕೆಲಸ ಮಾಡಬೇಕು, ಫ್ಯೂಚರು ಒಂದು ಕನಸು ಕಾಣಬೇಕು ಫ್ಯೂಚರ್ ಬಗ್ಗೆ. ಈಗ ನಿಮ್ಮ ಸಿನಿಮಾಗಳು ನೋಡ್ತಾ ಹೋದರೆ 20 ವರ್ಷಗಳ ನಂತರ ಬಂದಾಗಲೂ ಕೂಡ ಇವತ್ತು ಅದು ವಾಸ್ತವ ಅಂತ ಅನಿಸುತ್ತೆ. ಬಹುಶಃ ಅನಿಸ್ತಾ ಇರುತ್ತೆ, ಇವತ್ತಿನ ಸಂದರ್ಭ ನೋಡಿದ್ರೆ ನಮಗೆ ಉಪೇಂದ್ರ ಅಥವಾ ಈ ಥರದ ಸಿನಿಮಾ ಮಾಡೋದಕ್ಕೆ ಆಗುತ್ತಾ, ಅಥವಾ ಅದನ್ನು ಇವತ್ತಿನ ಸಮಾಜವು ಅಷ್ಟು ಸುಲಭವಾಗಿ ಒಪ್ಕೊಳ್ಳುತ್ತಾ ಅಂಥೇಳಿ, ಅದು ನೀವೇನಾದರೂ ಥಾಟ್ ಪ್ರೊಸೆಸ್ಸಲ್ಲಿ ನೋಡಿದರೆ ಅದನ್ನು ಹೇಗೆ ನೀವು ನೋಡ್ತಾ ಹೋಗ್ತೀರಿ? ಅಂದರೆ ಆಗ ಮಾಡುವಂಥ ಒಂದು ಅಟ್ಮಾಸ್ಫಿಯರ್ ಇತ್ತು, ಈಗಿಲ್ಲ ಅಂತ ನೀವು ಹೇಳ್ತಿರೋದು. ಈಗ ನಾನೇನಾದರೂ ಹೋಗ್ಬಿಟ್ಟು ಐ ಆಮ್ ಗಾಡ್ ಅಂತ ಗಣೇಶನ ಎತ್ತಿ ಬಾವಿಗೆ ಆಗದೆ ಅಂತ ಇಟ್ಕೊಳ್ಳಿ, ಏನಾಗುತ್ತೆ? ಸೆನ್ಸರಲ್ಲಿ ಫಸ್ಟ್ ಆಗುತ್ತಾ? ಸಮಾಜಕ್ಕೆ ಬಂದಾಗ ಸಮಾಜ ಅದನ್ನು ಹೇಗೆ ಪರಿಗಣಿಸುತ್ತೆ? ಅಂದರೆ ಕನ್ನಡಿ ಹಿಡ್ದಿದ್ದೀರಿ ನೀವು, ಕನ್ನಡಿ ಮೇಲೆ ಧೂಳಿದೆ ಅಂತಿದ್ದೀವಿ ಹೊರತು ಮುಖದ ಮೇಲೆ ಧೂಳು ಒರೆಸ್ಕೊಳ್ಳೋದಿಲ್ಲ. ಗಾಲಿ ಬೆಳೆದ್ರಂತಲ್ಲ ಹಾಗೆ. ಕರೆಕ್ಟ್ ಇಲ್ಲ, ಕರೆಕ್ಟ್. ಅವಾಗ ಏನನ್ಸುತ್ತೆ, ನಿಜವಾಗ್ಲೂ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಏನಂದರೆ ರಕ್ತ ಕಣ್ಣೀರು ತಮಿಳಲ್ಲಿ ಬಂದಿತ್ತು ಆ ಪಿಕ್ಚರು, ಅದನ್ನು ಇಟ್ಕೊಂಡು ನಾವೊಂದಷ್ಟೆಲ್ಲ ಮಾಡಿಫಿಕೇಷನ್ ಮಾಡಿಕೊಂಡು ಮಾಡಿದ ಸಿನಿಮಾ ಅದು. ಅದರಲ್ಲಿ ಒಂದು ಸಿಚುವೇಶನ್ ಬರುತ್ತೆ, ಅದರಲ್ಲಿ ಅವನ ಗಂಡ ಸರಿ ಇರಲ್ಲ, ಹೆಂಡತಿ ಯಾವಾಗ 50ಸಲ್ಲಿ, ಓಕೆನಾ, ಅವಳು ಗಂಡನ ಫ್ರೆಂಡ್ನೋ ಕೇಳ್ತಾಳೆ, ಏನೋ ನನಗೆ ಈ ಥರ ನನ್ನ ಗಂಡ ಸರಿ ಇಲ್ಲ, ನಾನು ನಿನ್ನ ಜೊತೆಲಿ ಇರಬೇಕು ಅನ್ಸುತ್ತೆ ಅಂದರೆ ಅವನು ಅಡ್ವೈಸ್ ಮಾಡ್ತಾನೆ. ಆ ಥರ ಒಂದು ಸೀನ್ ಇತ್ತು. ನಾವು ಅದನ್ನು ಮಾಡಲಿಲ್ಲ ಆ ಟೈಮಲ್ಲಿ. ಅಯ್ಯೋ ಹೆಂಗೆ ಒಪ್ಕೊತಾರೆ ಇವಾಗ ಅಂತ. ಅಂದರೆ ಆ ಕಾಲಕ್ಕೆ ಅದನ್ನು ಮಾಡಿದ್ದಾರೆ, ಲೆಕ್ಕ ಹಾಕ್ಕೊಳ್ಳಿ. ಅವಾಗ ಎಷ್ಟು ಲಿಬರಲ್ ಆಗಿತ್ತು ಸೊಸೈಟಿ ಅಲ್ವಾ? ಬರ್ತಾ ನಾವು ಎಲ್ಲಿ ಹೋಗ್ತೀವಿ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೊಬೇಕು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.